ಅವರೆಕಾಳು ಸೊಪ್ಪೆಸರು ನೋಡಿ, ಯಾರಿಗೆಲ್ಲ ಇಷ್ಟ, ಚಳಿಗೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅವರೆಕಾಳು, ಹಸಿರು ಮೆಣಸಿನ್ಕಾಯಿ, ಉಪ್ಪು, ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಪಾತ್ರೆ ಇಟ್ಬಿಟ್ಟು ಕುದಿಸ್ಕೋಬೇಕು. ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಅದನ್ನು ತೆಗೆದಿಟ್ಕೋಬೇಕು. ಅದಕ್ಕೆ ರೆಸಿಪೀಸ್ ಏನು ಅಂದರೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಜಜ್ಜಿದ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆನ ಒಂದು ಬಾಣಲಿಲಿ ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಆಮೇಲೆ ನಂತರ ತಗ್ಕೊಂಡು ಅದನ್ನು ಕೆಚ್ಕೊಂಡು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ರೆ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಬೇಯಿಸ್ಕೊಂಡಂತಹ ಅವರೆಕಾಳು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದಕ್ಕೆ ಹಾಕ್ಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನನಗೆ 3ರಿಂದ 4, ತಪ್ಪಿದ್ರೆ 2ರಿಂದ 3 ಮೆಣಸಿನ್ಕಾಯಿ ಆದರೆ ಸಾಕು. ಕೆಲವರು ಖಾರ ತಿಂದಿಲ್ದವರು 1 ತಪ್ಪಿದ್ರೆ 2 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ನೀಟಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಸ್ವಲ್ಪ ಅವರೆಕಾಳನ್ನ ಒಂದು ಸೌಟ್ನಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿ ಬರುತ್ತೆ. ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು. ನಂತರ ಕೆಲವರಿಗೆ ಜ್ವರದ ಬಾಯಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಆ ರೀತಿ ಕಲಿಸ್ಕೊಂಡು ಇದನ್ನೆಲ್ಲ ಮೆಣಸಿನ್ಕಾಯಿಂದು ಇದನ್ನೆಲ್ಲ ತಕ್ಕೊಂಡು ಇಟ್ಕೋಬೇಕು. ನಂತರ ಅದಕ್ಕೆ ಸಪ್ಪೆಸರು ಹಾಕ್ಕೊಂಡ್ಬಿಟ್ರೆ ರೆಡಿಯಾಗಿರುತ್ತೆ. ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೆಲ್ಲ ಸೂಪರಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಟ್ರೈ ಮಾಡಿ.